ಕರ್ನಾಟಕದಲ್ಲಿ ಅಸಲಿಗೂ ಏನಾಗ್ತಾ ಇದೆ? ರಾಬರಿ ಆಯಿತು, ಈಗ ಕಿಡ್ನಾಪ್ ಸರದಿ ಶುರುವಾಯಿತು. ಹಾಗಾದ್ರೆ ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ನೋಡ್ತಾ ಇದ್ದೀವಿ ಕಳೆದ 15 ದಿನಗಳಲ್ಲಿ ಎಂತಿಂಥ ಕೇಸ್ಗಳು, ಹಾಡ ಹಗಲೇ ದರೋಡೆ, ಮಚ್ಚು ಲಾಂಗು, ಗನ್ ತೋರಿಸಿ ರಾಬರಿ ಆಯಿತು, ಈಗ ಕಿಡ್ನಾಪ್ ಸರದಿ ಶುರುವಾಗಿದೆ. ರಾಜಾರೋಷವಾಗಿ ವೈದ್ಯನ ಕಿಡ್ನಾಪ್ ಮಾಡದೆ ತಂಡ ಒಂದು. ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯ ಸುನಿಲ್ನನ್ನ ಕಿಡ್ನಾಪ್ ಮಾಡಿದ್ದಾರೆ. ವಾಕ್ ಮಾಡುವ ವೇಳೆ ಕಾರ್ನಲ್ಲಿ ಬಂದು ಅಪಹರಣ ಮಾಡಿದ್ದಾರೆ. ನಂಬರ್ ಪ್ಲೇಟ್ ಇಲ್ಲದ ಕಾರ್ನಲ್ಲಿ ಬಂದು ಎತ್ತಾಕೊಂಡೋಗಿದ್ದಾರೆ. ಬಳ್ಳಾರಿಯ ಸತ್ಯನಾರಾಯಣ ಪೇಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಎತ್ತ ಹೋಗ್ತಾ ಇದೆ ಕರ್ನಾಟಕ. ಕಾನೂನು ಸುವ್ಯವಸ್ಥೆ, ಅದರಲ್ಲೂ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗುವಂಥವ್ರಿಗೆ ಪೊಲೀಸರು, ಕಾನೂನು ಅಂತಂದರೆ ಭಯನೇ ಇಲ್ಲ ಅನ್ನೋದು ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಹಾಡ ಹಾಗಲೇ ಮಚ್ಚು ಲಾಂಗು ಝಳಪಿಸ್ತಾ ಇದ್ದಾವೆ. ನಡು ರೋಡಲ್ಲಿ ಕೊಲೆಗಳಾಗ್ತಾ ಇದ್ದಾವೆ. ಈಗ ನೋಡಿದರೆ ಕಿಡ್ನಾಪ್ ಮಾಡಿದ್ದಾರೆ. CC ಕ್ಯಾಮ್ರಾದಲ್ಲಿ ಈ ದೃಶ್ಯ ಸರಿಯಾಗಿದೆ. ಸುನಿಲ್ನನ್ನು ಅಪಹರಿಸಿ 6 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಖದೀಮರು. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ನೋಡಿ, ಇಲ್ಲಿ ಒಂದು ವೈಟ್ ಕಾರು, ಆ ಕಡೆ ಅವನು ವಾಕಿಂಗ್ ಹೋಗ್ತಾ ಇದ್ದಾರೆ. ಡಾಕ್ಟರು ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಜನ ಬೈಕಲ್ಲಿ ಓಡಾಡ್ತಾ ಇದ್ದಾರೆ. ಆದರೂ ಕೂಡ ಯಾರೂ ರಕ್ಷಣೆಗೆ ಧಾವಿಸಲಿಲ್ಲ. ಚೀರ್ಕೊಳ್ತಾರೆ ಕಾಪಾಡಿ ಕಾಪಾಡಿ ಅಂತ. ಬಟ್ ಯಾರೂ ಆ ವೈದ್ಯನ ರಕ್ಷಣೆಗೆ ಬರೋದಿಲ್ಲ. ಬಳ್ಳಾರಿಯ ಸತ್ಯನಾರಾಯಣ ಪೇಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಬಳ್ಳಾರಿಯಲ್ಲೂ ಕೂಡ ಈಗ ರಕ್ಷಣೆ ಇಲ್ಲದಂತಾಯ್ತು. ಹಾಗಾದರೆ ನೋಡಿ, ಹಾಡ ಹಗಲೇ ಈ ರೀತಿಯಾಗಿ ಕಿಡ್ನಾಪ್ ಮಾಡಿಕೊಂಡು ರಾಜಾರೋಕ್ಷವಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂತ ಹೇಳಿದ್ರೆ, ಕರ್ನಾಟಕ, ಬಿಹಾರ, ಈ ಒಡಿಶಾ ಆದಂಗೆ ಆಗ್ತಾ ಇದೆ. ನೋಡಿ, ಯಾವುದೇ ಭಯ ಇಲ್ಲ. ನೋಡಿ, ನಡ್ಕೊಂಡು ಹೋಗ್ತಿದ್ದಾರೆ. ಆ ಕಡೆ ಬಂದರು, ಅಲ್ಲಿ ಒಬ್ಬ ಕೆಳಗಿಳಿತಾನೆ. ನೋಡಿ, ಅವ್ರು ಡಾಕ್ಟರ್ ಸುನಿಲ್ ಏನಿದ್ದಾರೆ ಅವ್ರನ್ನ ಬೆದರಿಸ್ತಾನೆ. ಬಾ ಗಾಡಿ ಹತ್ತು ಅಂಥೇಳಿ. ಇಲ್ಲ, ನಾನು ಹತ್ತೋದಿಲ್ಲ ಅಂಥೇಳಿ. ನೋಡಿ, ಅವರು ಪ್ರತಿರೋಧವನ್ನು ಒಡ್ತಾ ಇದ್ದಾರೆ. ಮತ್ತೆ ಬಂದರು, ಇಳ್ಕೊಂಡು ಮತ್ತೆ ಕಾರಿನಿಂದ ಮತ್ತೆ ಬರ್ತಾರೆ. ನೋಡಿ, ಈಗ ಆತ ನನಗೆ ಹೊಡೆದು ಬೆದರಿಸಿ ಅವನನ್ನು ದರ ಅಂತ ಎಳ್ಕೊಂಡು ಹೋಗಿ, ಅವನು ನೋಡಿ ಡಾಕ್ಟ್ರು ಕಾರನ್ನ ಹತ್ತೋದಿಲ್ಲ, ವಿರೋಧವನ್ನು ಮಾಡ್ತಾರೆ, ಪ್ರತಿರೋಧವನ್ನು ಒಡ್ತಾರೆ. ನೋಡಿ, ಇನ್ನೊಬ್ಬರು ಅಲ್ಲಿ ಬೈಕಲ್ಲಿ ಹೋಗ್ತಿದ್ದಾರೆ. ಆದರೆ ನೋಡಿ, ಚೀರಿದ್ರು ಯಾರು ಬರ್ತಾ ಇಲ್ಲ. ಅಲ್ಲಿ ಗಂಟ್ಲು ಹರ್ಕೊಂಡ್ರು ಕೂಡ ಯಾರು ಆ ಕಡೆ ನೋಡ್ತಾರೆ, ಸುಮ್ಮನೆ ಹೋಗ್ತಾರೆ. ಬಂದು ತಡೆಯುವಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ. CC ಕ್ಯಾಮ್ರಾದಲ್ಲಿ ಈ ಎಲ್ಲ ದೃಶ್ಯ ಸರಿಯಾಗಿದೆ. ಇವರೇ ಡಾಕ್ಟ್ರು, ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಕೆಲಸ ಮಾಡ್ತಿದ್ದಾರೆ. 6 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಈಗ ಈ ಸುನಿಲ್ನ ಅಪಹರಣ ಮಾಡಿ. ಮತ್ತಷ್ಟು ಮಾಹಿತಿ ಸಿದ್ದು ನೀಡ್ತಾರೆ. ಸಿದ್ದು, ಕರ್ನಾಟಕ, ಬಿಹಾರ ಆಯ್ತಾ ಅಥವಾ UP, ಒಡಿಶಾ ರೀತಿ ಆಗ್ತಾ ಇದೆ ಅನ್ನೋದು ನಮಗೆ ಅನುಮಾನ ಬರ್ತಾ ಇದೆ. ದರೋಡೆಗಳಾಯಿತು, ಹಾಡ ಹಗಲೇ ಕೊಲೆಗಳಾಗ್ತಾ ಇದ್ದಾವೆ. ಇಲ್ಲಿ ಬಳ್ಳಾರಿ ನೋಡಿದ್ರೆ ಕಿಡ್ನಾಪು, ಅದು ಹಾಡ ಹಗಲೇ ರೀತಿ ಘಟನೆಗಳಾಗ್ತಿದೆ ಅಂತ ಹೇಳಿದ್ರೆ ನಿಜಕ್ಕೂ ಬಹಳ ಭಯ ಆಗ್ತಿದೆ ಜನರಿಗೆ. ಯಾವ ಸಂದರ್ಭದಲ್ಲಾಗಿದ್ದು, ಸದ್ಯಕ್ಕೆ ಏನಾದರೂ ಸುಳಿವು ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಪ್ರಭು, ಈ ರೀತಿಯಾದಂತಹ ಘಟನೆಗಳು ನೋಡ್ತಾ ಇರೋದ್ರಿಂದಾಗಿ ಬಳ್ಳಾರಿ ಜನರು ಕೂಡ ಬೆಚ್ಚುತ್ತಿದ್ದಾರೆ ಅಂತ ಹೇಳ್ಬೋದು. ಒಂದು ಕಡೆ ಬ್ಯಾಂಕ್ ಕಳ್ಳತನ ಮಾಡಿ ದುಡ್ಡು ತಗೊಂಡು ಹೋಗೋದನ್ನ ಗಮನಿಸ್ತಿದ್ದನ್ನ ನೋಡೋದಾಯ್ತು ಜನ. ಈಗ ಅದೇ ರೀತಿಯಾಗಿ ಒಬ್ಬ ಸಿನಿಮಿ ರೀತಿಯಲ್ಲಿ ಜನ ಬಂದು ಒಬ್ಬನ್ನ ಕಿಡ್ನಾಪ್ ಮಾಡಿದ್ದು ಸಾಕಷ್ಟು ಈಗ ಚರ್ಚೆ ಕೂಡ ಆಗ್ತಾ ಇದೆ. ಬೆಳಗಿನ ಜಾವ ಹಾಯಾಗಿ ವಾಕಿಂಗ್ ಮಾಡ್ತಾ ಇರುವಂತ ಒಬ್ರು ವೈದ್ಯರು ಏನಿದ್ರು, ಆ ವೈದ್ಯರನ್ನ ಇಂಡಿಕಾ ಕಾರ್ನಲ್ಲಿ ಕರೆದು ಒಯ್ದಿರುವಂತದ್ದು ಕೂಡ ಕಂಡು ಬಂದಿದೆ. ಅದು ಒಯ್ಬೇಕಾದ್ರೆ ಆತನನ್ನ ಬಾಯಿ ಮುಚ್ಕೊಂಡು ಏನು ಕೈ ಕಾಲು ಎಲ್ಲವನ್ನ ಕಟ್ಟಿ ಹಾಕಿ ತಗೊಂಡೋಗಿರುವಂತ ಏನು ವಿಡಿಯೋ ಇದೆ, ಆ ದೃಶ್ಯ ಈಗಾಗಲೇ TV5 ಕೂಡ ಲಭ್ಯ ಆಗಿದೆ ಅಂತ ಹೇಳ್ಬೋದು. ಈಗ ಗಣಿನಾಡು ಬಳ್ಳಾರಿಯಲ್ಲಿ ಏನು ಸತ್ಯನಾರಾಯಣ ಅಂತ ಏನಿದ್ರು, ಅವರು ಶನೇಶ್ವರ ದೇವಸ್ಥಾನ ಅಕ್ಕಪಕ್ಕದ ರಸ್ತೆಯಲ್ಲಿ ದಿನಂಪ್ರತಿ ವಾಕಿಂಗ್ ಅನ್ನ ಕೂಡ ಮಾಡ್ತಾ ಇದ್ರು. ವಾಕಿಂಗ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇದು ಇವರನ್ನ ಇವತ್ತಷ್ಟೇ ವಾಚ್ ಮಾಡಿ ಕಿಡ್ನಾಪ್ ಮಾಡಿರೋದಂತೂ ಅಲ್ಲ. ಸುಮಾರು ದಿನಗಳಿಂದ ಆತನನ್ನ ಕಿಡ್ನಾಪ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಫ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಡಾಕ್ಟರ್ ಸುನಿಲ್ ಏನಿದ್ದಾರೆ, ನಿರಂತರ ವಾಕಿಂಗ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತು ಇಂಡಿಕಾ ಕಾರ್ ಒಂದು ಬಂದು ಅವ್ರ ಹಿಂದೆ ಫಾಲೋ ಕೂಡ ಮಾಡ್ತಾ ಇದ್ದಂತ ದೃಶ್ಯಗಳನ್ನ ಗಮನಿಸಬಹುದಾಗಿದೆ. ಹಿಂದಿನಿಂದ ಬಂದು ಅವ್ರಿಗೆ ಸಂಚು ಹಾಕಿ ಅವ್ರನ್ನ ಅಲ್ಲಿಂದ ಕಿಡ್ನಾಪ್ ಕೂಡ ಮಾಡ್ಲಾಗತ್ತೆ. ಕಿಡ್ನಾಪ್ ಮಾಡಿ ಮುಖಾಂತರ ಕೆಲವೊಂದಿಷ್ಟು ಅವರ ಫೋನ್ಗಳಿಗೆ ಕರೆಯನ್ನ ಕೂಡ ಮಾಡ್ಲಾಗತ್ತೆ. ಕರೆ ಮಾಡಿದಂತಹ ಸಂದರ್ಭದಲ್ಲಿ ಕಿಡ್ನಾಪರ್ಸ್ ಏನು ತಗೊಂಡೋಗಿರೋರು ಅವರ ಪೇರೆಂಟ್ಸ್ ಜೊತೆಗೆ ಮಾತನಾಡಿರುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದುಡ್ಡಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಕುಟುಂಬಸ್ಥರು ಕೂಡ SP ಅವರಿಗೆ ತಿಳಿಸಿರುವಂತದ್ದು.
ಬಳ್ಳಾರಿಯ SP ಶೋಭಾ ರಾಣಿ ಕೂಡ ಇದರ ವಿರುದ್ಧವಾಗಿ CCTV ಹಿಡ್ಕೊಂಡು ಯಾವ ರೀತಿಯಾಗಿ ಅವರನ್ನ ಕಿಡ್ನಾಪ್ ಮಾಡಿದ್ರು ಅಲ್ಲಿ ಎಲ್ಲವನ್ನ ಸ್ಥಳವನ್ನ ಕೂಡ ವೀಕ್ಷಣೆ ಮಾಡಿಕೊಂಡು ಈಗ ಯಾವ ರೀತಿಯಾಗಿ ಅವರಿಗೆ ಜಾಲವನ್ನ ಬೀಸಬೇಕು ಅಂತ ಹೇಳ್ಬಿಟ್ಟು ಪೊಲೀಸರು ಕೂಡ ನಿರಂತರವಾಗಿ ಶೋಧ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಅವ್ರನ್ನ ಹಿಡಿತೀವಿ ನಾವು ಆದಷ್ಟು ಬೇಗ ನಿಮಗೆ ನಿಮ್ಮ ಮಗ ಅಂದ್ರೆ ಅಲ್ಲಿ ತಾಯಿ ಕೂಡ ರೋದನೆ ಆಗ್ತಾ ಇರುವಂತದ್ದು, ಸುನಿಲ್ ಅವರ ತಾಯಿ ಮತ್ತು ಅವರ ಕುಟುಂಬಸ್ಥರು ಕೂಡ. ಯಾಕಂದ್ರೆ ಬೆಳಗಿನ ಜಾವ ಹೋದವರು ದಿಢೀರ್ನೆ ಈ ರೀತಿಯಾಗಿ ಕಿಡ್ನಾಪ್ ಆಗಿದ್ದು ಕುಟುಂಬಸ್ಥರಲ್ಲೂ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿದೆ. ಆದ್ರೆ ಆದಷ್ಟು ಬೇಗ SP ಅವರು ಕೂಡ ಹೇಳಿದ್ರು. ಇದಾದ ಬಳಿಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಭೇಟಿ ನೀಡಿ ಆ ಕುಟುಂಬಕ್ಕೆ ಸಾಂತ್ವನವನ್ನ ಕೂಡ ಹೇಳಿದ್ರು. ಏನು ತಲೆ ಕೆಡಿಸ್ಕೊಳ್ಬೇಡಿ, ಆದಷ್ಟು ಬೇಗ ನಿಮ್ಮ ಮಗ ನಿಮಗೆ ಸಿಗ್ತಾರೆ, ಸುರಕ್ಷಿತವಾಗಿ ಬರ್ತಾರೆ. ಪೊಲೀಸರು ಕೂಡ ಇದ್ರ ಸಂಬಂಧಪಟ್ಟಂತೆ ಕೆಲಸವನ್ನ ಕೂಡ ಮಾಡ್ತಾ ಇದ್ರೆ ಭಯಭೀತಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಮಾತನಾಡಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಯಾವ ರೀತಿಯಾಗಿ ಅವರನ್ನ ಕಿಡ್ನಾಪ್ ಮಾಡ್ಕೊಂಡ್ರು, ಆ ಕಿಡ್ನಾಪ್ ಆದಂತ ಸಂದರ್ಭ ಮತ್ತು ಕಾರ್ ಯಾವ ಮಾರ್ಗದಲ್ಲಿ ಹೋಗಿದೆ ಎಲ್ಲವನ್ನ ಕೂಡ ಟ್ರ್ಯಾಪ್ ಮಾಡಿರುವಂತದ್ದು. ಆದಷ್ಟು ಬೇಗನೆ ಸುನಿಲ್ ಏನ್ ಡಾಕ್ಟರ್ ಇದ್ದಾರೆ ಅವರನ್ನ ಮತ್ತೆ ಮನೆಗೆ ತಗೊಂಡ್ ಬಿಡ್ತೀನಿ ಅಂತ SP ಶೋಭಾ ರಾಣಿ ಅವರು ಕೂಡ ಕುಟುಂಬಸ್ಥರಿಗೆ ತಿಳಿಸಿರುವಂತದ್ದು. ಪ್ರಭು, ಸಿದ್ದು, ನಾವು ನೋಡ್ತಾ ಇದ್ದೀವಿ ಆ CCTVಯಲ್ಲಿ ಅಲ್ಲಿ ಜನ ಓಡಾಡ್ತಾ ಇದ್ದಾರೆ ಬೈಕ್ನಲ್ಲಿ, ಬಟ್ ಯಾರು ಸಹಾಯಕ್ಕೆ ಬರ್ತಾ ಇಲ್ಲ, ಅಸಹಾಯಕರಾಗ್ತಾ ಇದ್ದಾರೆ. ಅಂದರೆ ಆ ಕುತೂಹಲದಿಂದ ಒಂಥರ ಸಿನಿಮಾ ನೋಡ್ಕೊಂಡು ಅಂದರೆ ಆ ರೀತಿ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಯಾರಾದರೂ ಬಂದು ಪ್ರಶ್ನೆ ಮಾಡುವಂಥದ್ದು ಅಥವಾ ಪ್ರತಿರೋಧವನ್ನು ಒಡ್ಡುವಂಥದ್ದು ಮಾಡಿದರೆ ಸಹಜವಾಗಿ ಅಲ್ಲಿ ಕಿಡ್ನಾಪ್ ಆಗ್ತಾ ಇರಲಿಲ್ಲ, ಹೆದರ್ಕೊಂಡು ಓಡಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದ್ವು ಅಂತ. ಖಂಡಿತವಾಗ್ಲೂ ಪ್ರಭು, ಯಾಕಂದ್ರೆ ಈಗಿನ ಸದ್ಯದ ಪರಿಸ್ಥಿತಿಗಳನ್ನ ನೀವು ನೋಡ್ತಾ ಇದ್ದೀರಿ. ಯಾಕಂದ್ರೆ ಒಂದು ಕಿಡ್ನಾಪ್ ಆಗಿರ್ಬೋದು, ಒಂದು ಗಲಾಟೆ ಆಗಿರ್ಬೋದು, ಇಂತ ನಡೀತಾ ಇರುವಂತ ಸಂದರ್ಭದಲ್ಲಿ ಸಾರ್ವಜನಿಕರು ಯಾರು ಹೋಗಿ ಅವರನ್ನ ಬಿಡಿಸೋದಾಗ್ಲಿ ಅವರನ್ನ ತಡೆಯೋದನ್ನಾಗ್ಲಿ ಮಾಡ್ತಾ ಇಲ್ಲ. ಯಾಕಂದ್ರೆ ಕಿಡ್ನಾಪ್ ಮತ್ತೆ ಜಗಳ ಗಲಾಟೆಗಳೆಲ್ಲ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅನೇಕರು ಕೂಡ ನೋಡಿರ್ತಾರೆ ವಿಡಿಯೋಗಳಲ್ಲಿ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಗಮನಿಸಿರ್ತಾರೆ. ಒಬ್ಬರು ಒಬ್ಬರನ್ನ ಹಲ್ಲೆ ಮಾಡೋದನ್ನ ನೋಡಿರ್ತಾರಲ್ಲ. ಹೀಗಾಗಿ ಆ ಕಿಡ್ನಾಪ್ ಆಗುವಂತ ಸಂದರ್ಭದಲ್ಲಿ ಅವರ ಮುಂಭಾಗದಲ್ಲಿ ಒಬ್ರು ವೆಹಿಕಲ್ ಮೇಲೆ ಹೋಗ್ತಾ ಇರ್ತಾರೆ, ಅವರು ಸಹ ಅವರನ್ನ ಕಿಡ್ನಾಪ್ ಆಗೋದನ್ನ ಮುಂದೆ ನಿಂತ್ಕೊಂಡು ನೋಡುವಂತ ಪರಿಸ್ಥಿತಿ ಕೂಡ ಬರುತ್ತೆ. ಅದಾದ ಮೇಲೆ ಹಿಂದೆ ಒಂದು ವೆಹಿಕಲ್ ಕೂಡ ಬರ್ತದೆ. ಈ ರೀತಿಯಾಗಿ ವೆಹಿಕಲ್ಗಳು ಬರ್ತಾ ಇದ್ರು ಕೂಡ ಯಾರು ಅವರನ್ನ ಕಿಡ್ನಾಪ್ ಮಾಡ್ತಾ ಇದ್ದಾರೋ ಅಥವಾ ಏನು ಗಲಾಟೆ ಆಗ್ತಾ ಇದೆಯೋ ಅವ್ರವ್ರು ಜಗಳ ಮಾಡ್ತಾ ಇದಾರೋ ಅನ್ನುವಂಥದ್ದು ಸಾಕಷ್ಟು ಗೊಂದಲಮಯ ಆಗಿತ್ತೇನೋ ಅನ್ಸುತ್ತೆ. ಅಥವಾ ಇನ್ನೊಂದು ಪ್ರಭು ಮುಖ್ಯವಾಗಿ ಗಮನಿಸಬೇಕಾಗತ್ತೆ, ಈ ಘಟನೆ ಏನಿದೆಯಲ್ಲ ಬೆಳಗಿನ ಜಾವ ಅಂದ್ರೆ 5 ಗಂಟೆ ಮೇಲೆ ಈ ರೀತಿಯಾದಂತ ಘಟನೆ ಕೂಡ ಹೌದು. ಆ ಸಂದರ್ಭದಲ್ಲಿ ಸಾಕಷ್ಟು ಜನರ ಓಡಾಟ ಕೂಡ ಆಗಲ್ಲ. ಯಾಕಂದ್ರೆ ಆ ರಸ್ತೆ ಅವರು ಡಾಕ್ಟರ್ ಇರುವಂತ ಆ ಏರಿಯಾ ಏನಿದೆ ಆ ಏರಿಯಾದಲ್ಲಿ ಸುತ್ತಮುತ್ತಲು ಕೂಡ ಬಹುಸಂಖ್ಯೆ ಜನರು ಕೂಡ ಅಷ್ಟು ಬೇಗ ಎದ್ದು ಓಡಾಡುವಂತದ್ದು ಸಂಖ್ಯೆ ಕೂಡ ಕಡಿಮೆ. ಇನ್ನು ಅದ್ ಯಾವುದೇ ರೀತಿಯಾಗಿ ಮಾರ್ಕೆಟ್ ಏರಿಯಾ ಕೂಡ ಅಲ್ಲ ಮತ್ತು ಅದೊಂಥರ ಸಿಂಪ್ಲಿ ಸಿಟಿ ಆಗಿರೋದ್ರಿಂದಾಗಿ ಅಲ್ಲಿ ಸಾಕಷ್ಟು ಜನರ ಸಂಖ್ಯೆ ಕೂಡ ಕಡಿಮೆ ಇತ್ತು. ಮತ್ತು ಈ ಘಟನೆ ಆಗ್ತಾ ಇದ್ದಲ್ಲಿ ಕೂಡ ಅವರು ಸ್ವಲ್ಪ ಮುಂದೆ ಬಂದು ಯಾವ ರೀತಿಯಾಗಿ ಜಗಳ ಆಗ್ತಾ ಇದೆಯಾ ಅಥವಾ ಏನಾದ್ರು ಅವ್ರು ಮಾಡ್ತಾ ಇದ್ರೆ ಅಂತ ಅವರು ಸಹ ಅದನ್ನ ನೋಡಿ ಸುಮ್ನೆ ಹೋಗಿದ್ದು ಕೂಡ ದೃಶ್ಯಾವಳಿಯಲ್ಲಿ ಕಂಡು ಬಂದಿದೆ. ಆದ್ರೆ ಬಳ್ಳಾರಿಯಲ್ಲಂತರೂ ನಿರಂತರವಾಗಿ ಈ ಘಟನೆ ಆದ ಮೇಲೆ ಬೆಳಗಿನ ಜಾವ ಯಾರು ವಾಕಿಂಗ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇದ್ರೋ ಅವ್ರು ಯಾವುದೇ ರೀತಿಯಾಗಿ ವಾಕಿಂಗ್ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು. ಅಂದರೆ ಸಿದ್ದು, ಈಗ ಪ್ರಾಥಮಿಕವಾಗಿ ಏನಾದರೂ ಒಂದು ಸಣ್ಣ ಸುಳಿವು ಈಗ ಆಂಧ್ರ ಕಡೆಗೆ ಹೋಗಿರ್ಬೋದು, ಯಾಕಂದರೆ ಅಲ್ಲಿ ಸಹಜವಾಗಿ ಟೋಲ್ಗಳಲ್ಲಿ ಇದೆಲ್ಲವೂ ಕೂಡ ಕ್ಯಾಪ್ಚರ್ ಆಗಿರುತ್ತೆ. ಈಗ ನಂಬರ್ ಪ್ಲೇಟ್ ಇಲ್ಲದೆ ಇರೋದ್ರಿಂದ ಬಹಳ ಕಷ್ಟ ಆಗುತ್ತೆ. ಬಟ್ ಸ್ಥಳೀಯರ ಒಂದು ನೆರವಿನಿಂದಾಗಿ ಬೇರೆ ರಾಜ್ಯದ ಟೀಮ್ ಏನಾದರೂ ಆಕ್ಟಿವ್ ಆಗಿ ಈ ರೀತಿ ಕೆಲಸ ಮಾಡಿರ್ಬೋದು, ಆ ಒಂದು ಅನುಮಾನಗಳು ಬರ್ತಾ ಇದೆಯಾ ಅಂತ? ಖಂಡಿತವಾಗೂ ಪ್ರಭು, ಯಾಕಂದ್ರೆ ಈಗ ಸದ್ಯದ ಪ್ರಾಥಮಿಕ ಹಂತವನ್ನ ಗಮನಿಸದೆ ಇದು ಯಾವುದೇ ರೀತಿಯಾಗಿ ಬೇರೆ ಅನ್ಯ ರಾಜ್ಯಗಳಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬಂದಿರುವಂತದ್ದು. ಯಾಕಂದ್ರೆ ಅನ್ಯ ರಾಜ್ಯದವರು ಮಾಡ್ಬೇಕಾದ್ರೆ ಡಾಕ್ಟರ್ ಸುನಿಲ್ ಅವರನ್ನೇ ಯಾಕೆ ಟಾರ್ಗೆಟ್ ಮಾಡ್ಬೇಕಾಗಿತ್ತು, ಬೇರೆಯವ್ರನ್ನ ಮಾಡ್ಬೋದಾಗಿತ್ತು, ಅಥವಾ ಬೇರೆ ಬ್ಯಾಂಕ್ಗಳು ಈ ರೀತಿಯಾಗಿ ಅನೇಕ ATM ಗಳಾಗಿರ್ಬೋದು ಇಂಥವನ್ನ ಕದಿಬಹುದಾಗಿತ್ತು. ಆದ್ರೆ ಡಾಕ್ಟರ್ ಸುನಿಲ್ ಅವ್ರನ್ನೇ ಏನೋ ಇದಾರಲ್ಲ ಅವ್ರನ್ನ ಅಪಹರಣ ಮಾಡಿದ್ದು ಸಾಕಷ್ಟು ನಿಗೂಢ ಮತ್ತು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಮತ್ತು ಅವರು ಆಂಧ್ರ ಭಾಗದಲ್ಲಾಗಿದ್ರು ಅಥವಾ ಇಲ್ಲಿ ಅವ್ರನ್ನ ಅಪಹರಿಸಿ ಬೇರೆ ರಾಜ್ಯಕ್ಕೆ ಒಯ್ದಿರ್ಬೋದು. ಇದನ್ನ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದಾರೆ. ಆ ಕಾರ್ ಎಲ್ಲಿಂದ ಎಲ್ಲಿವರೆಗೂ ಹೋಗಿದೆ, ಪ್ರತಿಯೊಂದು ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು CCTVಗಳಿವೆ, ಹೈವೇ ಹಿಡ್ಕೊಂಡು ನಗರ ಭಾಗದಲ್ಲಿ ಬರುವಂತ ಎಲ್ಲಾ CCTVಗಳನ್ನ ಕೂಡ ಚೆಕ್ ಮಾಡ್ತಾ ಇರುವಂತದ್ದು ಪ್ರಭು. ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.